JDS ಮತ್ತು ಬಿಜೆಪಿಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತುತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟ ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ ಆಗಿ ಮಾಡಿ ತೋರಿಸಿದಿರಲ್ಲ. ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಕೇಳ್ತೀರ? ನ್ಯಾಯಯುತವಾಗಿ ಎಲ್ಲರಿಗೂ, ಎಲ್ಲ ಶಾಸಕರಿಗೂ ಸಮಾನವಾಗಿ ಅಭಿವೃದ್ಧಿ, ಯಾಕಂದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಬೇಕು. ಯಾವುದೋ ಒಂದು ತಾಲೂಕು ಅಭಿವೃದ್ಧಿ ಆಗಲ್ಲ. ಕೂಡಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲರಿಗೂ ಅನುದಾನವನ್ನ ಈಕ್ವಲ್ ಆಗಿ ಕೊಡಬೇಕು. ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಈ ತಾರತಮ್ಯ ಮಾಡಬಾರ್ದು. ನಿಮ್ಗೆ ಯಾರಿಗೋ ಇಂಡಿವಿಜುವಲ್ ಆಗಿದ್ರೆ ಏನೋ ನೀರಾವರಿ ಯೋಜನೆ ಆ ಥರದ್ದು ಕೊಟ್ಕೊಳ್ಳಿ, ಆದರೆ ಸಾಮೂಹಿಕವಾಗಿ ಕೊಡುವಾಗ ಈ ತಾರತಮ್ಯ ಮಾಡುವಂಥದ್ದು ಒಳ್ಳೆಯದಲ್ಲ. ಇಲ್ಲ, ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಶಾಸಕರು ಈ ಸರ್ಕಾರ ಸತ್ತೋಗಿದೆ, ಒಂಚೂರು ಅಭಿವೃದ್ಧಿ ಕಾರ್ಯಕ್ಕೆ 10 ಪೈಸಾ ಕೊಡಲಿಲ್ಲ ಅಂತೇಳಿ ದೊಡ್ಡ ಗಲಾಟೆನೇ ಆಗಿದೆ. ಅದ್ರ ಜೊತೆಗೆ ಅಧಿವೇಶನನೂ ಕೂಡ ಬರ್ತಾ ಇದೆಯಲ್ಲ. ಅಧಿವೇಶನದಲ್ಲೂ ಈಗ ಎಲ್ಲ ಕಡೆ ಮಾತು, ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಮಾತಾಗ್ತಾ ಇರೋದು ಈ ಸರ್ಕಾರ ಬಂದ ಮೇಲೆ ಏನೂ ಅಭಿವೃದ್ಧಿ, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಇಡೀ ರಾಜ್ಯದಲ್ಲಿ. ಯಾವುದೇ ಆಸ್ಪತ್ರೆ ಇರ್ಬೋದು, ಔಷಧಿಗಳಿಲ್ಲ, ಸ್ಕೂಲ್ಗಳೆಲ್ಲ ಸೋರುತ್ತಿರುವುದು ಮನೆ ಮಾಳಿಗೆ ಅನ್ನೋ ರೀತಿ ಆಗ್ತಾ ಇದೆ. ಸ್ಕೂಲ್ಗಳೆಲ್ಲ ಸೋರ್ತಾ ಇದೆ, ರಿಪೇರಿಗೂ ಕಾಸಿಲ್ಲ. ಬೆಂಗಳೂರು ರಸ್ತೆ ಅಂತೂ ನೋಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾಳಾಗೋಗ್ಬಿಟ್ಟಿದೆ. ಅದರಲ್ಲಿ ಟನಲ್ ರೋಡ್ ಬೆಳೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ರೋಡ್ ಮೇಲೇನೆ ಟನಲ್ಗಳಾಗ್ಬಿಟ್ಟವೆ. ಇವರು ಟನಲ್ ರೋಡ್ಗೆ 1 ಲಕ್ಷ ಕೋಟಿ ಖರ್ಚು ಮಾಡ್ತಾರಂತೆ. ಅದು ಯಾವಾಗ ಮುಗಿತತ್ತೋ, ಶುರು ಯಾವಾಗ ಆತತ್ತೋ ಮುಗಿತತ್ತೋ ಬ್ರಹ್ಮನಿಗೂ ಗೊತ್ತಿಲ್ಲ. ಅದು ಅದೇ ಟೆಂಡರ್ ಕರೆದು ಮುಗಿಸ್ಕೊಂಡು ಹೊರಟೋತಾರೆ. ಟೆಂಡರ್ ಕರೆದು ಮುಗಿಸ್ಕೊಂಡು ಹೊರಟೋತಾರೆ ಅಷ್ಟೇ. ಅದರಿಂದ ಬೆಂಗಳೂರು ಜನಕ್ಕೆ ಉಪಯೋಗ ಏನಾಗ್ತದೆ? ಅಷ್ಟು ದುಡ್ಡು ಕೊಟ್ಟು ಯಾರು ಹೋಗ್ತಾರೆ? ಆ ಟನಲ್ ರೋಡ್ ಖರ್ಚು ಮಾಡುವಂತ ದುಡ್ಡು ಟೋಲ್ಗೆ ಯಾರು ಕೊಡ್ತಾರೆ? ಅಷ್ಟು ದುಡ್ಡು ಕೊಡಕ್ ಸಾಧ್ಯನೇ ಇಲ್ಲ. ಅದು ಫೀಸಿಬಿಲಿಟಿ ಬರೋದೇ ಇಲ್ಲ. ಅದು ಬದಲಾಗಿ ಆಲ್ಟರ್ನೇಟಿವ್ ಬೇರೆ ಬೇರೆ ಯೋಜನೆಗಳನ್ನ ಮಾಡಬಹುದಾಯ್ತು. ಇರೋ ರಸ್ತೆಗಳು ಸರಿಯಾಗಿ ಮಾಡಬಹುದಾಯ್ತು, ಫ್ಲೈಓವರ್ಗಳನ್ನು ಬೇಗ ಮುಗಿಸ್ಬೋದಾಯ್ತು, ಮೆಟ್ರೋ ಇನ್ನಷ್ಟು ಮೆಟ್ರೋ ಏರಿಯಾವನ್ನ ವಿಸ್ತೀರ್ಣೆ ಮಾಡಬಹುದಾಯ್ತು. ಅದಾದ್ರೆ ಪರ್ಮನೆಂಟ್ ಆಗಿ ಆಗ್ತಾ ಇತ್ತು. ಮತ್ತೆ ಬೇಗ ಮೆಟ್ರೋ ಕಾಮಗಾರಿಗಳೆಲ್ಲ 2 ಅಥವಾ 3 ವರ್ಷದಲ್ಲಿ ಮುಗ್ದೋಗ್ತತೆ ಒಂದೊಂದು ಲೈನ್. ಇದು ಎಷ್ಟು ವರ್ಷಕ್ಕೆ ಮುಗಿತತೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಅಷ್ಟರಲ್ಲಿ ಇವ್ರ ಸರ್ಕಾರನೇ ಇರಲ್ಲ. ಹೌದು, ನಾವು ಬೆಂಗಳೂರವರು, ನಾವು ಇಲ್ಲೇ ಹುಟ್ಟಿದಿರಿ, ಇಲ್ಲೇ ಬದುಕ್ತಿರಿ, ಇಲ್ಲೇ ಸಾಯೋಂಥ ಜನ ನಾವು. ಬೆಂಗಳೂರವ್ರು ನಾವು. ನಮ್ಮ ಪ್ರತಿಯೊಂದು ಇಂಚು ಗೊತ್ತಿದೆ ನಮಗೆ. ಬೆಂಗಳೂರಿನ ಹಾರ್ಡ್ ರಾಕ್ ಇದು ಬೇರೆ ದೇಶದ ಥರ ಅಲ್ಲ, ಬೇರೆ ರಾಜ್ಯದಲ್ಲ. ಇಲ್ಲಿ ಹಾರ್ಡ್ ರಾಕ್ ಇದೆ. ಇದು ಗಟ್ಟಿ ಶಿಲೆಗಳಿರುವಂಥದ್ದು. ಕೊರೆಯುವಂಥದಕ್ಕೆ ಬಹಳ ದುಡ್ಡು ಹಣ ತಗೊಂತತೆ, ಮತ್ತೆ ಬಹಳ ಟೈಮ್ ತಗೊಳ್ತತೆ. ಮತ್ತೆ ಅದರಿಂದ ಇಷ್ಟು ದೊಡ್ಡ ರಸ್ತೆ ನೀವು ಮಾಡೋದಾದ್ರೆ ಮೇಲ್ಗಡೆ ಬರುವಂತ ಬಿಲ್ಡಿಂಗ್ಗಳ ಕತೆ ಏನು? ಕೊರೆಯೋ ತಂತ್ರಜ್ಞಾನ ಇದೆ, ಕೆರ್ಕೊಳೋ ತಂತ್ರಜ್ಞಾನನೂ ಇದೆ ಅವ್ರ ಹತ್ರ. ಕೊರೆಯೋ ತಂತ್ರಜ್ಞಾನನೂ ಇದೆ, ಕೆರ್ಕೊಳೋ ತಂತ್ರಜ್ಞಾನನೂ ಇದೆ. ಅವೆರಡು ಬೇಡ ಅಂತ. ಕೊರೆಯೋದು ಬೇಡ, ಕೆರ್ಕೊಳೋದು ಬೇಡ. ನಾನು ಹೇಳೋದು, ಮೊದಲು ನೀವು ಮೇಲ್ಗಡೆ ಇರೋ ರಸ್ತೆನೆಲ್ಲ ಕಣ್ಣಿಗೆ ಕಾಣೋ ರಸ್ತೆಗಳನ್ನ ಮಾಡಿ. ಫಸ್ಟು ಕಣ್ಣಿಗೆ ಕಾಣೋ ಎಲ್ಲ ರಸ್ತೆಗಳನ್ನ ಮಾಡಿ. ನೋಡಪ್ಪ ಎಷ್ಟು ನೀಟಾಗಿದೆ ರಸ್ತೆಗಳು, ಈಗ ನಾವು ಟನಲ್ ರೋಡ್ ಮಾಡ್ತೀರಿ ಅಂತ ಮಾಡಿ. ಜನ ಅಕ್ಸೆಪ್ಟ್ ಮಾಡ್ತಾರೆ, ಜನ ವೆಲ್ಕಮ್ ಮಾಡ್ತಾರೆ. ಮೇಲೆ ಎಲ್ಲ ಕಿತ್ತೋಗಿ ಓಡಾಡಕ್ಕೆ ಆಗ್ತಾ ಇಲ್ಲ. ಆ BMTC ಡ್ರೈವರ್ಗೆ ಕೇಳ್ಬೇಕು, ಅವ್ರೇನೋ ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ಈಗ ಸಾರಿಗೆ ಇಲಾಖೆಯವರು ಸ್ಟ್ರೈಕ್ ಏನೋ ಕಾಲ್ಫರ್ ಮಾಡಿದ್ದಾರೆ. ಮಾಡಲಿ, ಅದು ಮಾಮೂಲಿ ಗಿರಾಕಿಗಳ ನಾಡೆ ಮಾಡ್ತಾರೆ. ಅದರಿಂದ ಇಲ್ಲಿ ರಸ್ತೆಗಳನ್ನ ಸರಿಯಾಗಿ ಮಾಡಿ, ನೀವು ಟನಲ್ ರೋಡ್ನ ಮಾಡಿದ್ರೆ ಯಾರು ನಿಮ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ರಸ್ತೆಗೆ ಹಣ ಬಿಡುಗಡೆ ಮಾಡಿಲ್ಲ ನೀವು.
ಎಲ್ಲಿ ಬಿಡುಗಡೆ ಮಾಡಿದ್ರಿ ಹೇಳಿ? ಅಭಿವೃದ್ಧಿಗೆ ಹಣನೇ ಇಲ್ಲ, ಪಾರ್ಕ್ ಮೇಂಟೈನ್ ಮಾಡೋಕ್ಕೂ ಹಣ ಇಲ್ಲ, ಆಸ್ಪತ್ರೆಗಳ ಔಷಧಿ ಕೊಡೋಕ್ಕೂ ಹಣ ಇಲ್ಲ ನಿಮ್ಮ ಹತ್ರ. ಟನಲ್ ಎಲ್ಲಿಂದ ಬಂದ್ಬಿಡುತ್ತೆ? ಅದಕ್ಕೆ ನಾವು ಮೊದಲಿಂದನೂ ವಿರೋಧ ಮಾಡ್ತಾ ಇದ್ದೀರಿ. ನಾವು ಬೆಂಗಳೂರನ್ನ ನೋಡಿರೋರು ನಾವು. ಅದರ ಬದಲಿನ ವ್ಯವಸ್ಥೆಗಳಿಗೆ ಹೋಗೋದು ಒಳ್ಳೆಯದು. ಮೆಟ್ರೋನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೆಚ್ಚು ಜನಗಳನ್ನ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಬಿಬಿಎಂಪಿ 5 ಭಾಗ ಮಾಡುವುದಕ್ಕೆ ಸಂಪುಟದಲ್ಲಿ ಚರ್ಚೆ ಆಗಿದೆ. ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಬೆಂಗಳೂರಿನ ಒಡೆಯುವಂಥದ್ದು ಕೆಂಪೇಗೌಡರನ್ನ ಒಡೆದಂಗೆ ಇದು. ಕೆಂಪೇಗೌಡರಿಗೆ ಅವಮಾನ ಮಾಡ್ದಂಗೆ ಇದು. 140 ಕೋಟಿ ಒಬ್ಬ ದೇಶದ ಪ್ರಧಾನಿ ನೋಡ್ತಾರೆ ಅಂದ್ರೆ, 7 ಕೋಟಿ ಜನನ ಒಬ್ಬ ಮುಖ್ಯಮಂತ್ರಿ ನೋಡ್ತಾರೆ ಅಂದ್ರೆ, 1 ಕೋಟಿ ಜನ ಒಬ್ಬ ಮೇಯರ್ ನೋಡಕ್ ಆಗಲ್ವಾ? ನನ್ನ ಪ್ರಶ್ನೆ. ಆಗಲ್ವಾ? ನೀವೆಲ್ಲ ನೋಡೋದಾದ್ರೆ ಮೇಯರ್ ಯಾಕೆ ನೋಡಕ್ಕಾಗಲ್ಲ? ಆಡಳಿತ ವ್ಯವಸ್ಥೆ ಏನಿದೆ ಅದನ್ನ ಭದ್ರ ಮಾಡಬೇಕೇ ಹೊರತು ಅದು ಬಿಟ್ಟು ಭಾಗ ಮಾಡುವಂಥದ್ದು, ಒಡೆಯುವಂಥದ್ದು ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಹಿಂದೆ ದೇಶ ನೋಡಿದ್ರು, ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮಾಡಿದ್ರು. ಈಗ ಬೆಂಗಳೂರನ್ನ 5 ಭಾಗ ಮಾಡಿ ಬೆಂಗಳೂರನ್ನು ಹೊಡಿತಾ ಇದ್ದಾರೆ. ಈ ಪಾಪ ಅವ್ರನ್ನ ಬಿಡಲ್ಲ, ಸುತ್ಕೊಳುತ್ತೆ. ಈ ಪಾಪ ಸುತ್ಕೊಳುತ್ತೆ. ಅಭಿವೃದ್ಧಿ ಮಾಡಬೇಕಾಯ್ತು. ಅಭಿವೃದ್ಧಿ ಮಾಡಿ ನೀವು ಅಜೆಂಡಾವನ್ನ ಫಿಕ್ಸ್ ಮಾಡಬೇಕಾಯ್ತು. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರಿ, 2 ವರ್ಷದಿಂದ ಅನೌನ್ಸ್ ಮಾಡಿದ್ರಿ. ಏನನ ಒಂದ್ ಹೆಜ್ಜೆ ಮುಂದೆ ಹೋಗಿದೆಯಾ ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಒಂದ್ ಹೆಜ್ಜೆ, ಒಂದು ಪ್ರಾಜೆಕ್ಟ್, ಒಂದು ಡೆವಲಪ್ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ನೇಮ್ ಅಲ್ಲಿ ಆಗಿದೆಯಾ? ಇಲ್ಲ. ಆಮೇಲೆ 2ನೇ ಇದಕ್ಕೆ ನೀವು ಅದು ಯಾರು ಅಕ್ಸೆಪ್ಟ್ ಮಾಡಿಲ್ಲ, ಟನಲ್ ತೋರಿಸ್ಬಿಟ್ರಿ. ಇವಾಗ ಜನ ಬ್ರ್ಯಾಂಡ್ ಅಂತ ಅಲ್ಲಿ ನೋಡ್ತಾ ಇದ್ರು, ಅದವ್ರನ್ನ ಟನಲ್ ರೋಡ್ಗೆ ತಿರುಗಿಸ್ಬಿಟ್ರಿ ನೀವು.